ಚಿಕ್ಕೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿಪ್ಪಾಣಿ ಕ್ಷೇತ್ರದಲ್ಲಿ ಅಸೂಯೆಯ ರಾಜಕಾರಣ ನಡೆಯುತ್ತಿದೆ. ನಾವು ಯಾವಾಗಲೂ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದೇವೆ. ನಾನು ಹಾಗೂ ಮಾಜಿ ಸಂಸದ ಅಣ್ಣಾಸಾಹೇಬ ಜೊಲ್ಲೆ ಇವರು ಸಂಸದರಾಗಿದ್ದಾಗ ಬೋರಗಾನ್ವದಲ್ಲಿ ಸುಸ್ಥಿರ ನೀರಿನ ಯೋಜನೆಗೆ 2021ರಲ್ಲಿ ದೆಹಲಿಗೆ ಹೋಗಿ ಪತ್ರ ವಿನಿಮಯ ಮಾಡಿಕೊಂಡಿದ್ದೆವು. ಅಮೃತ 2 ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು, ಆದರೆ ವಿರೋಧ ಪಕ್ಷದವರು ಇದರ ಮನ್ನಣೆ ಪಡೆದು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದರು. ಸಂಸದರ ಚುನಾವಣೆಗೆ 7 ತಿಂಗಳ ನಂತರವೇ ಹಣ ಮಂಜೂರಾಗಿದೆ ಎಂದು ಹೇಳುವ ಮೂಲಕ ಜನರನ್ನು ದಿಕ್ಕು ತಪ್ಪಿಸಲಾಗುತ್ತಿದೆ. ಪ್ರತಿಪಕ್ಷಗಳು ದಾರಿ ತಪ್ಪಿಸುವ ಬದಲು ಅಭಿವೃದ್ಧಿ ಕಾರ್ಯಗಳತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತಿಪಕ್ಷಗಳಿಗೆ ಸಲಹೆ ನೀಡಿದರು. ಕರ್ನಾಟಕ ಸರ್ಕಾರದ ವತಿಯಿಂದ 18,98,00,000 ಅನುದಾನದಲ್ಲಿ ಮಂಜೂರಾದ ಅಮೃತ್ 2 ನೀರು ಯೋಜನೆಗೆ ಶಾಸಕಿ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿ ಮಾತನಾಡಿದ ಅವರು, ನಿಪಾಣಿ ನಗರದ ಜತೆಗೆ ಬೋರಗಾನ್ವ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡಿದ್ದೇವೆ. ಮೂಲ ಸೌಕರ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪ, ಜೊತೆಗೆ ಬೋರಗಾನ್ವ ವೃತ್ತ ಅಗಲೀಕರಣ, ಬೋರಗಾನ್ವ ಆಯಾಕೋ ರಸ್ತೆ, 24 ಗಂಟೆ ವಿದ್ಯುತ್, ಬೋರಗಾಂವ್ 5 ಮೈಲ ರಸ್ತೆ, ನಗರೋತ್ಥಾನ ಯೋಜನೆಯಿಂದ 5 ಕೋಟಿ, ಮುಸ್ಲಿಂ ಸಮುದಾಯಕ್ಕೆ ಶಾದಿ ಮಹಲ್, ಸರ್ವಧರ್ಮೀಯರಿಗೂ ಅನ್ಯಾಯ ಮಾಡದೆ ಕೆಲಸ ಮಾಡಿದ್ದೇವೆ. ಈ ಯೋಜನೆಯ ಉದ್ಘಾಟನೆಗೆ ಎಲ್ಲರನ್ನೂ ಆಹ್ವಾನಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಆದರೆ ಪ್ರತಿಪಕ್ಷಗಳು ಬೆಳಗ್ಗೆಯೇ ಉದ್ಘಾಟನೆ ಮಾಡುವ ಮೂಲಕ ಜನರ ದಿಕ್ಕು ತಪ್ಪಿಸಿದರು. ಅಭಿವೃದ್ಧಿಗಾಗಿ ಒಂದೇ ವೇದಿಕೆಗೆ ಬರಲು ನನಗೆ